ಹಾಯ್ ಹಲೋ ನಮಸ್ಕಾರ ಗುರು, ನೀವು ನೋಡ್ತೀರ ಬಾಬು ಸ್ಪೋರ್ಟ್ಸ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಮತ್ತು ಅಭಿಮಾನಿಗಳು ದೇವ್ರುಗಳಿಗೆ ಸ್ವಾಗತ ಸುಸ್ವಾಗತ ಅಂತ ಈ ವಿಡಿಯೋನ ಇಲ್ಲಿ ಸ್ಟಾರ್ಟ್ ಮಾಡ್ತೀನಿ. ಆಮೇಲೆ ಕಂಟಿನ್ಯೂಸ್ ಮಾಡಲಾದ ವಿಡಿಯೋ ಪೂರ ನೋಡ್ಬೇಕಂತ ಹೇಳ್ಬಿಡ್ತೀನಿ. ಆಮೇಲೆ ಸಬ್ಸ್ಕ್ರೈಬ್ ಯಾರು ಮಾಡ್ಕೊಂಡೆಲ್ಲ ಮಾಡ್ಕೊಳ್ಳಿ. ಆಲ್ರೆಡಿ 100 ಕಂಪ್ಲೀಟ್ ಮಾಡೋಣ. ಆಲ್ರೆಡಿ 20 ಸಬ್ಸ್ಕ್ರೈಬ್ ಇದ್ದಾರೆ. 100 ಕಂಪ್ಲೀಟ್ ಮಾಡೋಣ ಅಂತ ನಿಮ್ಮಲ್ಲಿ ಅಭಿಮಾನಿ ದೇವರು ಅಲ್ಲಿ ಕೇಳ್ಕೊತೀನಿ. ಅಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿರಿ. ಯಾರು ಆರ್ಸಿ ಅಂತ ಕಮೆಂಟ್ ಮಾಡಿರಿ. ಇವತ್ತೈತ್ರಿ ಬೆಂಕಿ ಅಪ್ಡೇಟ್ ಮ್ಯಾಚ್ ಅಂತ ಹೇಳ್ಬೋದ್ರಿ. ಯಾಕಂದ್ರೆ ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್ ಆಲ್ರೆಡಿ ನಮ್ಮ ಕೈಯಿಂದ ಯಾವುದು ಟೆಸ್ಟ್ ಸೀರೀಸ್ ಹೋಗ್ಬಿಡ್ತು, ಆಮೇಲೆ ODI ಸೀರೀಸ್ ಆಗ್ಬಿಡ್ತು. ಹಂಗೆ ಹೆಂಗಾಗತ್ತೈತೆ ಅಂದ್ರೆ ಇದು ಅರ್ಥ ಈ ಕೈಗೆ ಬಂತು ಬಾಯಿಗೆ ಬರಲಿಲ್ಲ ಅಂತರ ನಮ್ಮ ಇಂಡಿಯಾದವ್ರ ಪರಿಸ್ಥಿತಿ ಆಗತ್ತೈತಿ. ಏನು ಹೇಳೋಕ್ಕಾಗಲ್ಲ. ಯಾಕಂದ್ರೆ ಅವ್ರು ಸ್ವಲ್ಪ ಎಲ್ಲರೂ ಕೊಹ್ಲಿ ಒಬ್ಬರೇ ಆಡಿ ಉಪಯೋಗ ಏನು ಹೇಳು, ಎಲ್ಲರೂ ಆಡ್ಬೇಕು. ಒಗ್ಗಟ್ಟಿನ ಬಲವಿದೆ. ಅವಾಗ ಏನು ಹೇಳಿದ್ನ, ಎಲ್ಲರೂ ಕುಡ್ಸ ಹಿಡ್ದಲ್ಲೇ ಟೀಮ್ ಡಾಮಿನೇಟ್ ಆಗುತ್ತದೆ ಹೇಳ್ಬೇಕಂದ್ರೆ. ಅವ್ರು ನ್ಯೂಜಿಲೆಂಡ್ದವ್ರು ಹೆಂಗೆ ಆಡಿದ್ರು ನೋಡಿ, ಎಲ್ಲರೂ ಆ ಥರ ಆಡಿದ್ರೆ ನಮ್ಮ ಇಂಡಿಯಾದವ್ರದ್ದು ಸ್ವಲ್ಪ ಇದು ಆಗ್ತಿರ್ತಾರೆ. ಈ T20 ಒಳಗೆ ಹೆಂಗೆ ಆಡ್ತಾರೆ ನೋಡ್ಬೇಕು. ಯಾಕಂದ್ರೆ ಆಡ್ತಾರೆ, ಯಾಕಂದ್ರೆ ನಾನು ನಂಬಿಕೆ ಇದ್ದಿದ್ದೈತೆ. ಯಾಕಂದ್ರೆ ಆದ್ರೆ ಅಭಿಷೇಕ್ ಶರ್ಮಾ, ಸಂಜು ಸ್ಯಾಮ್ಸನ್ ಇವ್ರೇನದಾರಲ್ಲ ಭಾರಿ ಬೆಂಕಿ ಬ್ಯಾಟ್ಸ್ಮನ್ ಅಂತ ಹೇಳ್ಬೋದು. ಫಸ್ಟ್ನೇ ಓವರ್ನಾಗ ಟಚ್ ಹಾಕಿಬಿಡ್ತಾರಲ್ಲ ಬಾಲರ್ಗಳನ್ನ ಚಿಂದಿ ಹೊಡೆಸ್ಬಿಡ್ತಾರೆ ಅಂತ ಹೇಳ್ಬೋದು. ಯಾಕಂದ್ರೆ ಅವರು ಫಸ್ಟ್ನಿಂದ ಏನಿದೆ ಇಲ್ಲ IPL ಸೀರೀಸಿಂದ ಎಲ್ಲರೂ ನೋಡ್ಕೊತ ಬರತ್ತಾರ. ಅಭಿಷೇಕ್ ಶರ್ಮಾದು ಡಾಮಿನೇಟ್ ಅಂತ ಹೇಳ್ಬೋದು. ಇದೇ ಮ್ಯಾಚ್ ಚೆನ್ನಾಗಿ ಆಡಿಲ್ಲ ಅಂತ ಹೇಳ್ಬೋದು. ಎಲ್ಲ ಮ್ಯಾಚ್ ಚೆನ್ನಾಗಿ ಆಡಿದ್ದಾರೆ ಅವ್ರು ಹೇಳ್ಬೇಕಂದ್ರೆ. ನಿಮಗೆ ಗೊತ್ತಿದ್ದಂಗೆ ಇವತ್ತು ಇಂಡಿಯಾ ಸ್ಕ್ವಾಡ್ ಅದು ಗೊತ್ತಿರ್ತಂತ ಆಲ್ರೆಡಿ ನಿಮ್ಗೆ. ಸಂಜು ಸ್ಯಾಮ್ಸನ್, ಆಮೇಲೆ ಸೂರ್ಯಕುಮಾರ್ ಯಾದವ್, ಹಾರ್ದಿಕ್ ಪಾಂಡ್ಯ, ವರುಣ್ ಚಕ್ರವರ್ತಿ, ಆಮೇಲೆ ಅಭಿಷೇಕ್ ಶರ್ಮಾ ಇವರಂತೂ ಬಾಲರ್ಸ್ಗಳ ಹತ್ರ ಬಂದಾರೆ. ವರುಣ್ ಚಕ್ರವರ್ತಿ ಅವರು ಡಾಮಿನೇಟ್ ಪ್ಲೇಯರ್. ಸೇಮ್ ಅಭಿಷೇಕ್ ಶರ್ಮಾ ಯಾವ ಥರ ಬ್ಯಾಟಿಂಗಲ್ಲಿ ಇದ್ದಾರೆ ಇವರು ಆ ಥರ ಬಾಲಿಂಗಲ್ಲಿ ಇದ್ದಾರೆ ಅಷ್ಟೇ. ಭಾರಿ ಚೆನ್ನಾಗಿ ಆಡ್ತಾರೆ ಗುರು ಇವರು ಅಂತ ಹೇಳ್ಬೇಕಂದ್ರೆ. ಹಾರ್ದಿಕ್ ಪಾಂಡ್ಯ ಅವ್ರದ್ದು ಫಾರ್ಮ್ ಭಾರಿ ಇದೆ ಹೇಳ್ಬೇಕಂದ್ರೆ. ಅವರು ಸುಖ ಚಚ್ಚಾಗ್ತಾರೆ ಅಂತ ಹೇಳ್ಬೋದು. ನ್ಯೂಜಿಲೆಂಡ್ನ ಉಡಿಸ್ ಮಾಡಿಬಿಡ್ಬೇಕು ಅಂತ ಹೇಳ್ಬೇಕಂದ್ರೆ ಒಂದೇ ಮ್ಯಾಚಲ್ಲಿ. ಮತ್ತು ಇದು ನಮ್ಮ ಚಾನಲ್ ನೋಡ್ತಾನೆ ಹೌದು ಗುರು. ಯಾವ್ದು ಚಾನಲ್ ಯಾವ ಚಾನಲಲ್ಲಿ ಬರುತ್ತೆ ಅಂತ ಕೇಳ್ತೀರಿ ನೀವು. ಅದು DD ಸ್ಪೋರ್ಟ್ಸ್, ಆಮೇಲೆ ಜಿಯೋ ಹಾಟ್ಸ್ಟಾರು, ಸ್ಟಾರ್ ಸ್ಪೋರ್ಟ್ಸ್ ನೆಟ್ವರ್ಕ್ ಅಂದ್ರೆ ಸ್ಟಾರ್ ಸ್ಪೋರ್ಟ್ಸ್ ಕನ್ನಡ, ಅದು ಅಲ್ಲೇ ಪ್ರಸಾರ ಆಗುತ್ತೆ. ಇವತ್ತು ಹೇಳ್ಬೇಕಂದ್ರೆ ಎಷ್ಟಂದ್ರೆ ರಾತ್ರಿ 7 ಗಂಟೆಗೆ. ನಾನು ಮತ್ತೆ ಈ ಟಾಸ್ ಪ್ರೊಡಿಕ್ಷನ್ ಅಂತಾನೆ. ಟಾಸ್ ಯಾವ್ದು ಗೆಲ್ಲುತ್ತಂದ್ರೆ ಇವತ್ತು ಇಂಡಿಯಾ ಗೆಲ್ಲುತ್ತೆ ಟಾಸು. ಬೇಕಾದ್ರೆ ನೋಡ್ಕೋತೀರಿ. ಈ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ ಟಾಸ್ ಯಾವ್ದು ಗೆಲ್ತಾರತ್ತ. ಟಾಸ್ ಪಕ್ಕ ಇಂಡಿಯಾ ಗೆಲ್ಲುತ್ತೆ ಇವತ್ತು. ಇದು ನಡೆಯತ್ತೈತ್ರಿ ವಿದರ್ಭ ಕ್ರಿಕೆಟ್ ಸ್ಟೇಡಿಯಂ ನಾಗ್ಪುರ್ ಇಂಡಿಯಾದಲ್ಲಿ ನಡೆಯತ್ತೈತ್ರಿ. ಮತ್ತು ಈ ವಿಡಿಯೋ ಮುಗಿಯೋನಾಗ ನಾಳೆದು IPLದು ವಿಡಿಯೋ ಮಾಡೋಣ. ಇವತ್ತು ಈ ವಿಡಿಯೋ ಇದನ್ನು ಚಾನಲ್ ಅಂದರೆ ಈಗ ಕ್ರಿಕೆಟ್ ಏನು ಮುಗಿತಲ್ಲ ಅವಾಗ ಇಂಡಿಯಾ ನ್ಯೂಜಿಲೆಂಡ್ದು ಇದನ್ನು ತೊಗೊಂಬರ್ತೀನಿ. ಯಾವ ಥರ ಹೈಲೈಟ್ಸ್ ಆಯಿತು, ಯಾವ ಥರ ಇದನ್ನೈತೆ ಅಂತ ಅದನ್ನೂ ನಿಮ್ಗೆ ಎಲ್ಲ ರಿಪೋರ್ಟ್ ಹೇಳ್ತೀನಿ ಒಂದು ಸ್ಟೆಪ್ ಬೈ ಸ್ಟೆಪ್. ಈ ವಿಡಿಯೋನ ಪೂರ ಕಂಟಿನ್ಯೂ ಸ್ಕಿಪ್ ಮಾಡಲಾರ್ದು ನೋಡಿ ಅಂತ ಈ ವಿಡಿಯೋನ ಇಲ್ಲಿ ಮುಗಿಸ್ತೀನಿ. ಗುಡ್ ಬೈ, ಸಿ ಯು.